ಸ್ನೇಹಿತರೆ, ನಾನೀಗ ಹಂಪೆಯಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಸ್ಥಳ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಪುರಾತನವಾದ ಒಂದು ಸ್ಥಳ ಇದು. ಇದುವರೆಗೂ ಇದು ಎಕ್ಸ್ಪ್ಲೋರ್ ಆಗಿರಲಿಲ್ಲ. ಫಸ್ಟ್ ಟೈಮ್ ಇದು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಈ ಸ್ಥಳನ ಗೂಗಲಲ್ಲಿ ತಪ್ಪಾಗಿ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ, ಈ ಸ್ಥಳ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಮುಂಚೆ ಮೇಲ್ಗಡೆ ಹೋಗ್ಬಿಟ್ಟು ನಾನೀಗ ನೋಡಿ ಇದು ಹೇಗಿದೆ ಅಂತ ಗಮನಿಸ್ಬೋದು ಮೇಲ್ಗಡೆ. ಸ್ನೇಹಿತರೆ, ಈ ಸ್ಥಳವನ್ನು ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನಾನೀಗ ಮೇಲಿದ್ದೇನೆ. ಈ ಸ್ಥಳ ಇದುವರೆಗೂ ಮುಚ್ಚೋಗಿತ್ತು. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ಬೋದು, ದೂರದಿಂದ ಅಥವಾ ಮೇಲ್ಭಾಗದಿಂದ ನಾವು ಇದು ನೋಡಿದಾಗ ನಿಜವಾಗ್ಲೂ ಇದು ಒಂದು ಬಜಾರ್ ತರ ಕಾಣುತ್ತೆ, ಮಾರ್ಕೆಟ್ ರೀತಿ ಕಾಣುತ್ತೆ. ಆದ್ರೆ ಇದು ನಿಜವಾಗ್ಲೂ ಬಜಾರ್ ಅಲ್ಲ. ಹೌದು ಸ್ನೇಹಿತರೆ, ಇದು ಒಂದು ಛತ್ರ ಅಂದ್ರೆ ಕಲ್ಯಾಣ ಮಂಟಪ. ಕೆಲವರು ಇದನ್ನ ಗೂಗಲ್ನಲ್ಲಿ ತಪ್ಪಾಗಿ ಚಂಡಿಕೇಶ್ವರ ದೇವಾಲಯದ ಬಜಾರ್ ಎಂದು ನಮೂದನೆ ಮಾಡಿದ್ದಾರೆ. ಅದು ಚಂಡಿಕೇಶ್ವರ ದೇವಸ್ಥಾನದ ಬಜಾರ್ ಅಲ್ಲ. ಇದರ ನಿಜವಾದ ಇತಿಹಾಸ ಇರೋದು ಈ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ, ಈ ಮಂಟಪದ ಕೆಳಗಡೆ. ಇಂದು ನಾನು ಈ ಸ್ಥಳದ ನಿಜವಾದ ಇತಿಹಾಸವನ್ನು ಶಾಸನಗಳು, ಪುರಾತತ್ವ ಇಲಾಖೆಯ ದಾಖಲೆಗಳು ಮತ್ತು ಸ್ಥಳದಲ್ಲಿರುವ ಅವಶೇಷಗಳ ಆಧಾರದ ಮೇಲೆ ತಿಳಿದುಕೊಳ್ಳೋಣ. ಈ ಸ್ಥಳವು ಚಂಡಿಕೇಶ್ವರ ದೇವಾಲಯದ ಹಿಂಭಾಗದಲ್ಲಿದೆ. ಡ್ರೋನ್ ಮೂಲಕ ನೋಡಿದಾಗ ಉದ್ದವಾದ ಕಟ್ಟಡಗಳ ವಿನ್ಯಾಸ ಇರುವುದರಿಂದ ಹಲವರಿಗೆ ಇದು ಪುರಾತನ ಮಾರುಕಟ್ಟೆಯಂತೆ ಕಾಣುತ್ತೆ. ಬಹುಶಃ ಇದೇ ಕಾರಣದಿಂದ ಕೆಲವರು ಇದನ್ನು ಚಂಡಿಕೇಶ್ವರ ಬಜಾರ್ ಎಂದು ಗೂಗಲ್ ಮ್ಯಾಪ್ನಲ್ಲಿ ದಾಖಲಿಸಿದ್ದಾರೆ. ಇತ್ತೀಚಿನ ದಿನಗಳವರೆಗೂ ಈ ಪ್ರದೇಶ ಸಂಪೂರ್ಣ ಗಿಡಗಂಟೆಗಳು, ಬಾಳೆ ತೋಟಗಳಿಂದ ಆವೃತವಾಗಿತ್ತು. ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ಗೆ ಸ್ವಾಗತ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ನಾವೀಗ ಮೇಲ್ಭಾಗದಲ್ಲಿ ಹೇಗಿದೆ ಅಂತ ನೋಡಿದ್ದೇವೆ. ಇತ್ತೀಚಿನ ಕೆಲ ದಿನಗಳವರೆಗೂ ಈ ಭವ್ಯ ಕಟ್ಟಡದ ನಿಜವಾದ ರೂಪವೇ ಕಾಣುತ್ತಿರಲಿಲ್ಲ. ಇತ್ತೀಚೆಗೆ ಬೈಪಾಸ್ ರಸ್ತೆ ನಿರ್ಮಾಣವಾದ ನಂತರ ಈ ಸಂಪೂರ್ಣ ಪ್ರದೇಶ ಎಲ್ಲರ ಕಣ್ಣಿಗೆ ಕಾಣ್ತಾ ಇದೆ. ಮೇಲಿನಿಂದ ನೋಡಿದಾಗ ಇದು ಮಾರುಕಟ್ಟೆ ಅಂತ ಕಂಡರೂ ಕೂಡ ನೆಲದ ಮೇಲೆ ಇಳಿದು ನೋಡಿದರೆ ಇದು ಮಾರುಕಟ್ಟೆಯಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇದರ ಹೆಸರು ಹಿರೇಛತ್ರ ಎಂದು ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬಹುದು ಯಾವ ರೀತಿ ಇದೆ ಅಂತ. ಇದು ಉದ್ದಾನ ವೀರಭದ್ರೇಶ್ವರ ದೇವಸ್ಥಾನ. ಪಕ್ಕದಲ್ಲಿರ್ತಕ್ಕಂಥ ಇದು ಚಂಡಿಕೇಶ್ವರ ದೇವಸ್ಥಾನ. ಈ ಗರುಡಗಂಬ ಇದೆಯಲ್ಲ, ಇದು ಹಿಂಭಾಗದಲ್ಲಿ ಆ ಸ್ಥಳಕ್ಕೆ ನಾವು ಹೋಗ್ಬೇಕು. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಬೋರ್ಡ್ ಹಾಕಿದ್ದಾರೆ, ಹಿರೇಛತ್ರ ಅಂತೇಳಿ. ಇದು ಚಂಡಿಕೇಶ್ವರ ದೇವಾಲಯದ ಹಿಂಭಾಗದಲ್ಲಿ ಹಂಪಿಯ ಉದ್ದಾನ ವೀರಭದ್ರ ದೇವಾಲಯದ ನೈಋತ್ಯಕ್ಕೆ ಹಿರೇಛತ್ರ ಇತ್ತೆಂದು ಇಲ್ಲಿನ ಶಾಸನವೊಂದು ಉಲ್ಲೇಖಿಸುತ್ತದೆ ಎಂದು ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದೇ ಗಣೇಶನ ಗುಡಿ. ಬನ್ನಿ, ಗಣೇಶನ ಗುಡಿ ಹೇಗಿದೆ ಅಂತ ಒಳಗೋಣ. ಭವ್ಯವಾದ ಗಣೇಶನ ಮೂರ್ತಿ ಇದು ನೋಡಿ. ಫಸ್ಟ್ ಹಿಂಭಾಗದಲ್ಲಿ ಈ ರೀತಿ ಹೋದ್ರೆ ನೋಡಿ ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ಇಲ್ಲಿ ಗಮನಿಸ್ಬೋದು, ಇಲ್ಲಿ ಒಂದು ಹಿರೇಛತ್ರ ಇದೆ ಅನ್ನೋದೇ ಯಾರಿಗೆ ಗೊತ್ತಾಗೋದಿಲ್ಲ. ನೋಡಿ ಯಾವ ರೀತಿ ಇದೆ. ಇಲ್ಲಿ ಯಾವುದೇ ಒಂದು ಅದಕ್ಕೆ ಕುರುಹು ಕೂಡ ಕಾಣೋದಿಲ್ಲ ಹೊರಗಡೆಯಿಂದ ನಿಮಗೆ. ಇಲ್ಲಿ ಒಂದು ಕಲ್ಯಾಣ ಮಂಟಪ ಅಥವಾ ಹಿರೇಛತ್ರ ಏನಂತ ಹೇಳ್ತೀವಿ, ಅದರ ಒಂದು ಗುರುತು ಕೂಡ ಇಲ್ಲಿ ಕಾಣೋದಿಲ್ಲ. ನೋಡಿ, ಎಲ್ಲೋ ಇಲ್ಲಿ ಈಚಲ್ ಮರ ನೋಡಿ. ಇಷ್ಟು ದಿನ ಇದು ಗಿಡಗಂಟೆಗಳ ಮಧ್ಯೆ ಮರೆಮಾಚಿತ್ತು. ನೋಡಿ ಎಷ್ಟು ದೊಡ್ಡದಾದ ಹಿರೇಛತ್ರ ಇದು. ಸುಮಾರು 600 ಕಂಬಗಳಿದೆ. ಸ್ಥಳೀಯರು ಇದನ್ನು 1000 ಕಂಬಗಳ ಮಂಟಪ ಅಂತ ಕರೀತಾರೆ.
ಎಷ್ಟೊಂದು ವಿಶಾಲವಾದ ಇದು. ಒಳಗಡೆ ಹೋಗಿ ಕೆಲವೊಂದ್ಸಲ ಭಯ ಆಗುತ್ತೆ, ಯಾಕಂದ್ರೆ ಹುಳ ಉಪ್ಪಡಿಗಳ ಕಾಟ ಜಾಸ್ತಿ, ತುಂಬ ಶೀಘ್ರ ಇದೆ ಒಳಗಡೆ, ಸಿಗಿರೋದ್ರಿಂದ ಒಳಗಡೆ ಹೋಗಿ ಕಷ್ಟ ಆಗುತ್ತೆ. ಆದರೂ ಪ್ರಯತ್ನ ಪಡ್ತೀನಿ ನಿಮಗೆಲ್ಲ ತೋರಿಸ್ಲಿಕ್ಕೆ. ಛತ್ರ ಎಂದರೆ ಕೇವಲ ಒಂದು ಮಂಟಪವಲ್ಲ. ವಿಜಯನಗರ ಕಾಲದಲ್ಲಿ ಯಾತ್ರಿಕರು ವಿಶ್ರಾಂತಿ ಪಡೆಯಲು, ಅನ್ನದಾನ ಮಾಡಲು, ಸಾರ್ವಜನಿಕರಿಗೆ ಆಶ್ರಯ ನೀಡಲು ನಿರ್ಮಿಸಲಾದ ವಿಶಾಲ ಸೌಲಭ್ಯವನ್ನು ಛತ್ರ ಎಂದು ಕರೆಯಲಾಗ್ತಾ ಇತ್ತು. ಈ ಕಾರಣದಿಂದ ಹಿರೇಛತ್ರವು ವಿಜಯನಗರದ ಪ್ರಮುಖ ಸಾರ್ವಜನಿಕ ಕಟ್ಟಡಗಳಲ್ಲಿ ಒಂದಾಗಿತ್ತು. ಚಂಡಿಕೇಶ್ವರ ದೇವಾಲಯದಲ್ಲಿರುವ ಶಾಸನವು ಈ ಸ್ಥಳದ ಬಗ್ಗೆ ಅತ್ಯಂತ ಮಹತ್ವದ ಮಾಹಿತಿಯನ್ನು ನೀಡುತ್ತದೆ. ಆ ಶಾಸನದಲ್ಲಿ ಹಂಪಿಯ ಉದ್ದಾನ ವೀರಭದ್ರ ದೇವಾಲಯದ ನೈಋತ್ಯ ಭಾಗದಲ್ಲಿ ಹಿರಿಯ ಛತ್ರ ಇತ್ತೆಂದು ಉಲ್ಲೇಖಿಸಲಾಗಿದೆ. ಅದೇ ಶಾಸನದಲ್ಲಿ ಉದ್ದಾನ ವೀರಭದ್ರ ದೇವಾಲಯದ ಮೂಲ ದೇವರ ಹೆಸರು ಮುದ್ದುವೀರಣ್ಣ ಹಾಗೂ ಚಂಡಿಕೇಶ್ವರ ದೇವಾಲಯದ ಮೂಲ ಹೆಸರು ತಿರುವೆಂಗಳನಾಥ ಎಂದು ಕೂಡ ತಿಳಿಸಲಾಗಿದೆ. ಇನ್ನೂ ಆಶ್ಚರ್ಯಕರ ವಿಷಯವೆಂದರೆ ಈ ಛತ್ರದ ಬಳಿ ಸುಮಾರು 600 ಕಂಬಗಳಿರುವ ಭವ್ಯ ಮಂಟಪ ಇತ್ತೆಂದು ಶಾಸನವೇ ದಾಖಲಿಸಿದೆ. ಸ್ಥಳೀಯರು ಇದನ್ನು ಇಂದಿಗೂ 1000 ಕಂಬಗಳ ಮಂಟಪ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ನೀವು ಗಮನಿಸಬಹುದು ಎಷ್ಟೊಂದು ಉದ್ದವಾದ ಮತ್ತು ಅಗಲವಾದ ಹಿರೇಛತ್ರ ಇದು. ಒಳಗಡೆ ತುಂಬ ಕತ್ತಲಿರುವುದರಿಂದ ಹುಷಾರು, ಯಾಕಂದರೆ ಹುಳ ಉಪ್ಪಡೆಗಳ ಸಾಧ್ಯತೆ ಜಾಸ್ತಿ. ನಾನೀಗ ಒಂದು ಚಿಕ್ಕ ಹಾವು ಕೂಡ ನೋಡಿದೆ, ಹಾಗಾಗಿ ಕ್ಲಿಯರ್ ಆಗಿ ಸಾಲು ಕಂಬಗಳು ಯಾವ ರೀತಿ ಕಾಣ್ತಾ ಇದ್ದಾವೆ ಅಂತ ನೀವು ಗಮನಿಸಬಹುದು. ಯಾರು ಒಳಗಡೆ ಬರಬೇಡಿ, ಕತ್ಲೆ ಇದೆ. ತುಂಬ ಎಚ್ಚರಿಕೆಯಿಂದ ನಾನು ಹೆಜ್ಜೆ ಇಡ್ತಾ ಇದ್ದೀನಿ, ಯಾಕಂದರೆ ನಾನು ಒಬ್ಬನೇ ಬಂದಿರೋದಿಲ್ಲಿ, ನನ್ನ ಜೊತೆ ಯಾರೂ ಇರೋದಿಲ್ಲ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನಶಿಸಿ ಹೋದ ಅವಶೇಷ ಯಾವ ರೀತಿ ಇದೆ ಅಂತ ಕಾಣುತ್ತೆ. ಹಿರಿಯ ಛತ್ರದ ಮುಂಭಾಗದಲ್ಲಿರ್ತಕ್ಕಂಥ ಗಣೇಶ ದೇವಾಲಯ ಮತ್ತೊಂದು ಮಹತ್ವದ ಸುಳಿವು ನೀಡುತ್ತದೆ. ಇತಿಹಾಸಕಾರರ ಪ್ರಕಾರ ಇದು ಕೇವಲ ಯಾತ್ರಿಕರ ವಸತಿ ಸ್ಥಳವಾಗಿರಲಿಲ್ಲ, ಇದು ಶಿಕ್ಷಣ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸುತ್ತಿತ್ತು ಎಂದು ಹೇಳ್ತಾರೆ. ಈ ಭವ್ಯ ಕಟ್ಟಡದಲ್ಲಿ ಅಡಿಗೆ ಮನೆ, ಕೈಶಾಲೆ, ವಿಶಾಲವಾದ ಹಜಾರ್ಗಳು ಹಾಗೂ ಅನೇಕ ಕಂಬಗಳಿಂದ ಕೂಡಿದ ಮಂಟಪಗಳಿದ್ದವು. ಇಂದು ಅನೇಕ ಕಂಬಗಳು ಭಗ್ನಗೊಂಡಿದ್ದರೂ ಅದರ ವೈಭವವು ಇನ್ನೂ ಅನುಭವಿಸಬಹುದು. ನೋಡಿ ಎಷ್ಟೊಂದು ವಿಶಾಲವಾಗಿದೆ ಇದು. ಈಗಲೂ ಒಳ್ಳೆಯ ಸ್ಥಿತಿಯಲ್ಲಿದ್ದಾವೆ ಪಿಲ್ಲರ್ಗಳು. ಸುಮಾರು ಇನ್ನೂ ಕೆಳಗಡೆ ಈ ಪಿಲ್ಲರ್ಗಳನ್ನ ಅಗಿದ್ರೆ ಇನ್ನೂ ಕೆಳಗಡೆ ಆಳ ಸಿಗುತ್ತೆ ಪಿಲ್ಲರ್ಗಳು. ಸುಮಾರು ಇವು 10 ಅಡಿ ಆಳದ ಪಿಲ್ಲರ್ ಇರ್ಬೋದು ಅನ್ಸುತ್ತೆ ನನಗೆ. 10 ರಿಂದ 8 ಅಡಿ ಎತ್ತರ ಇರ್ಬೋದು ಈ ಪಿಲ್ಲರ್ಗಳು. ಈ ಪಿಲ್ಲರ್ಗಳ ಮೇಲೆ ಮತ್ತೆ ಮೇಲ್ಗಡೆ ಹೋದ್ರೆ ನಿಮಗೆ ಒಂದು ಬಜಾರ್ ರೀತಿ ಕಾಣ್ತಾ ಇದೆ. ಇದು ನೋಡಿ, ಪುರಾತತ್ವ ಇಲಾಖೆಯವರು ಈ ಹಿರೇಛತ್ರ ಕಾಣುವಂತೆ ಮಾಡಬೇಕು, ಇದಕ್ಕೆ ದಾರಿ ಮಾಡಬೇಕು. ಇಲ್ಲಿರುವ ಈಚಲ ಮರಗಳನ್ನು ಕಡಿದು ಈ ಹಿರೇಛತ್ರ ಪೂರ್ತಿಯಾಗಿ ಕಾಣುವಂತೆ ಮಾಡಬೇಕು. ಸ್ನೇಹಿತರೆ, ಇಷ್ಟು ದಿನ ಈ ಹಿರೇಛತ್ರ ಗಿಡಗಂಟೆಗಳ ಮಧ್ಯೆ, ಈ ಈಚಲ ಮರದ ಮಧ್ಯೆ, ಬಾಳೆ ತೋಟಗಳ ಮಧ್ಯೆ ಮರೆಮಾಚಿತ್ತು. ಈಗ ಇತ್ತೀಚೆಗೆ ಬೈಪಾಸ್ ರೋಡ್ ಬಂದಿರೋದ್ರಿಂದ ಈ ಒಂದು ಮಹಾಮಂಟಪ ನಮ್ಮ ಕಣಿ ಬೀಳ್ತಾ ಇದೆ. ಇಲ್ಲಿ ಒಂದು ಹಿರೇಛತ್ರ ಇತ್ತು ಅನ್ನೋದು ಬಹುತೇಕ ಜನರಿಗೆ ಗೊತ್ತಿಲ್ಲ. ನೋಡಿ ಎಷ್ಟೊಂದು ಅದ್ಭುತ. ಸುಮಾರು 100 ವರ್ಷಗಳಾದರೂ ಬಹಳಷ್ಟು ಜನ ಇದನ್ನ ನೋಡದೆ ಹೋಗಿದ್ದಾರೆ. ಹಿರೇಛತ್ರ ಗಿಡ ಗಂಟೆಗಳ ಮಧ್ಯೆ ಮರೆಯಾಗಿರುವ ಹಿರೇಛತ್ರ ನಿಮಗೆ ತೋರಿಸಿದ್ದೀನಿ. ನೋಡಿ, ಇಂತಹ ಸ್ಥಳಗಳನ್ನು ನೋಡ್ಬೇಕನ್ನೋ ಆಸಕ್ತಿ ಇದ್ರೆ ಮಾತ್ರ ಇಲ್ಲಿಗೆ ಬರಬೇಡಿ. ಯಾಕಂದರೆ ಅಷ್ಟೊಂದು ಚೆನ್ನಾಗಿಲ್ಲ ಇದು. ಇತಿಹಾಸ ಆಸಕ್ತರಿಗೆ ಮಾತ್ರ ಇಲ್ಲಿ
ಬರ್ಬೋದು. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.